ಭಾರತದ ದಾಳಿ ನಡೆಸಲಾಗಿದೆ. ಆಪರೇಷನ್ ಸಿಂಧೂರ್ ಆರಂಭಿಸಿರುವಂತಹ ಭಾರತೀಯ ಸೇನೆ 9 ಸ್ಥಳಗಳನ್ನು ಗುರಿಯಾಗಿಸಿ ಏರ್ ಸ್ಟ್ರೈಕ್ ನಡೀತಾ ಇದೆ. ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿರುವಂತಹ ಭಾರತೀಯ ಭದ್ರತಾ ಪಡೆ ಜೈ ಹಿಂದ್ ಅಂತ ಪೋಸ್ಟ್ ಹಂಚಿಕೊಂಡು ಭಾರತೀಯ ಸೇನೆ ನ್ಯಾಯ ಸಿಗುತ್ತಿದೆ. ಈಗಾಗಲೇ ಭಾರತ ಹೇಳಿರುವಂಥದ್ದು ಭಯೋತ್ಪಾದನೆಯನ್ನ ನಿರ್ಮೂಲನೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ, ಪಹಲ್ಗಾಮ್ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಿ ಸಿದ್ಧ ಅನ್ನೋ ರೀತಿಯಲ್ಲಿ ಭಾರತ ಮುಂದಾಗ್ತಾ ಇದೆ. ಇದೇ ವೇಳೆ ಇವತ್ತು ಮಾಕ್ ಡ್ರಿಲ್ ನಡೆಸೋದಕ್ಕೆ ಇಡೀ ದೇಶದಾದ್ಯಂತ ಕರೆ ಕೊಟ್ಟಿರುವಂತಹ ಸಂದರ್ಭದಲ್ಲಿ ಈಗ ಭಯೋತ್ಪಾದಕ ನೆಲೆಗಳ ಮೇಲೆ ಭಾರತ ದಾಳಿಯನ್ನು ನಡೆಸಿದೆ. ಭಾರತೀಯ ಸೇನೆಯು ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ಭಯೋತ್ಪಾದಕ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ದಾಳಿಯನ್ನು ನಡೆಸಿದೆ. ದಾಳಿಯನ್ನು ನಡೆಸಿದ ನಂತರದಲ್ಲಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದೆ. ಭಾರತದ ವಿರುದ್ಧವಾಗಿ ಭಯೋತ್ಪಾದಕ ದಾಳಿಯನ್ನ ಯೋಜಿಸಲಾಗಿದೆ ಮತ್ತು ನಿರ್ದೇಶಿಸಲಾಗಿದೆ. ಅಲ್ಲಿಂದಲೇ ನಿರ್ದೇಶಿಸಲಾಗಿದೆ. ಅದೇ ಪ್ರದೇಶವನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ರಕ್ಷಣಾ ಸಚಿವಾಲಯ ಟ್ವೀಟ್ ಮಾಡಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದಕ ದಾಳಿಯ ಪ್ರತೀಕಾರವಾಗಿ ಈಗ ದಾಳಿಯನ್ನು ಮಾಡಲಾಗಿದೆ. ಭಯೋತ್ಪಾದಕ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಭಾರತ ಈಗ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಭಾರತೀಯ ಸೇನೆ ಕಾರ್ಯಾಚರಣೆಯನ್ನು ಆರಂಭಿಸಿರುವಂಥದ್ದು. 9 ಸ್ಥಳಗಳನ್ನು ಗುರಿಯಾಗಿಸಿ ಏರ್ ಸ್ಟ್ರೈಕ್ ನಡೆಸಿದೆ ಭಾರತ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ಭಾರತೀಯ ಭದ್ರತಾ ಪಡೆ. ಕಾಶ್ಮೀರದಲ್ಲಿ 26 ಅಮಾಯಕ ಪ್ರವಾಸಿಗರನ್ನ ಭಯೋತ್ಪಾದಕರು ಸಾಯಿಸಿದ್ರು. ಇದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಈಗ ಭಾರತ ಸಿದ್ಧವಾಗಿದೆ. ಭಯೋತ್ಪಾದಕ ನೆಲೆಗಳ ಮೇಲೆ ಈಗ ದಾಳಿಯನ್ನು ನಡೆಸಿದೆ. ಅಲ್ಲಿ ಭಯೋತ್ಪಾದಕ ಮೂಲ ಸೌಕರ್ಯಗಳಿತ್ತು. ಇದನ್ನ ಗುರಿಯಾಗಿಸಿಕೊಂಡು ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ದಾಳಿಯನ್ನು ನಡೆಸಲಾಗಿದೆ. ಪಾಕಿಸ್ತಾನದಲ್ಲಿನ ಭಯೋತ್ಪಾದಕ ಮೂಲ ಸೌಕರ್ಯದ ವಿರುದ್ಧವಾಗಿ ಈಗ ಭಾರತ ಆಪರೇಷನ್ ಸಿಂಧೂರ್ ಅನ್ನ ಘೋಷಿಸಿದೆ. ಒಟ್ಟಾರೆಯಾಗಿ 9 ಸ್ಥಳಗಳನ್ನು ಗುರಿಯಾಗಿಸಿ ಈಗ ದಾಳಿಯನ್ನು ನಡೆಸಲಾಗಿದೆ. ಇಲ್ಲಿ ಭಯೋತ್ಪಾದಕ ನೆಲೆಗಳಿವೆ. ಆ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಆಪರೇಷನ್ ಸಿಂಧೂರ್ ಆರಂಭಿಸಿರುವಂತಹ ಭಾರತೀಯ ಸೇನೆ 9 ಸ್ಥಳಗಳನ್ನು ಗುರಿಯಾಗಿಸಿ ಏರ್ ಸ್ಟ್ರೈಕ್ ನಡೆಸಿದೆ ಭಾರತ. ಭಾರತೀಯ ಭದ್ರತಾ ಪಡೆ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸಿದೆ. ಜೈ ಹಿಂದ್ ಅಂತ ಪೋಸ್ಟ್ ಹಂಚಿಕೊಂಡಿರುವಂತಹ ಭಾರತೀಯ ಸೇನೆ ಪಾಕ್ನ ಕೊಟ್ಲಿ ಮುಜಾಫರಾಬಾದ್ನಲ್ಲಿ ಸೇನೆಯನ್ನ ದಾಳಿ ಮಾಡಿದೆ. ಪಾಕ್ ಭಯೋತ್ಪಾದಕರ ನೆಲೆಗಳನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಲಾಗಿದೆ. ಎಲ್ಲೆಲ್ಲಿ ಭಯೋತ್ಪಾದಕರು ನೆಲೆಸಿದ್ದಾರೆ, ಅಡಗು ತಾಣಗಳಿದೆ, ಅದನ್ನ ಗುರಿಯಾಗಿಸಿ 9 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಈ ಹಿಂದೆ ಪುಲ್ವಾಮಾ ಅಟ್ಯಾಕ್ ಸಂದರ್ಭದಲ್ಲೂ ಕೂಡ ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡಲಾಗಿತ್ತು. ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನು ಮಾಡುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂಥದ್ದು ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಭಯೋತ್ಪಾದಕ ನೆಲೆಗಳನ್ನ ಟಾರ್ಗೆಟ್ ಮಾಡಿ 9 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ತಂದಂತಹ ಭಯೋತ್ಪಾದಕ ಮೂಲ ಸೌಕರ್ಯ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಆ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಈಗ ದಾಳಿಯನ್ನು ನಡೆಸಲಾಗಿದೆ. 9 ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಅಲ್ಲಿ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಲ್ಲಿ ಸುಮಾರು 26 ನಾಗರಿಕರು ಸಾವನ್ನಪ್ಪಿದ್ರು. ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋದಕ್ಕೆ ಭಾರತ ಮುಂದಾಗ್ತಾ ಇದೆ. ಎಲ್ಲೆಲ್ಲಿ ಭಯೋತ್ಪಾದಕರು ಅಡಗಿ ಕೂತಿದ್ದಾರೆ, ಅಡಗು ತಾಣಗಳಿದೆ, ಅದನ್ನೇ ಗುರಿಯಾಗಿಸಿ ಈಗ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಸುಮಾರು 9 ಕಡೆಗಳಲ್ಲಿ ಈಗ ಏರ್ ಸ್ಟ್ರೈಕ್ ನಡೆಸಿರುವಂಥದ್ದು.
ಇನ್ನು ಒಂದು ವಿಚಾರವನ್ನು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಯಾವುದೇ ಪಾಕಿಸ್ತಾನಿ ಮಿಲಿಟರಿ ಸೌಲಭ್ಯಗಳನ್ನು ಗುರಿಯಾಗಿಸಿಕೊಂಡು ಇಲ್ಲಿ ದಾಳಿಯನ್ನು ನಡೆಸಿಲ್ಲ. ಕೇವಲ ಭಯೋತ್ಪಾದಕರು ಎಲ್ಲಿ ನೆಲೆಸಿದ್ದಾರೆ ಅವರನ್ನ ಗುರಿಯಾಗಿಸಿಕೊಂಡು 9 ಕಡೆಗಳಲ್ಲಿ ಇವಾಗ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಬೆಳಿಗ್ಗೆ 1:44ಕ್ಕೆ ಈಗ ಪತ್ರಿಕಾ ಪ್ರಕಟಣೆಯನ್ನು ಹೊರಡಿಸುವಂತ ಕೆಲಸವನ್ನು ಮಾಡಲಾಗಿದೆ. ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವಂತ ಕೆಲಸವನ್ನು ಭಾರತ ಮಾಡ್ತಾ ಇದೆ. ಭಾರತೀಯ ಸೇನೆ ಭಯೋತ್ಪಾದಕರ ಅಡಗು ತಾಣಗಳನ್ನು ಗುರಿಯಾಗಿಸಿಕೊಂಡು ಈಗ ಏರ್ ಸ್ಟ್ರೈಕ್ ನಡೆಸಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಈಗ ಭಾರತೀಯ ಸೇನೆ ಆಪರೇಷನ್ ಆರಂಭಿಸಿರುವಂಥದ್ದು. 9 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ನಡೆಸಿದೆ. ಇದೆಲ್ಲವೂ ಕೂಡ ಭಯೋತ್ಪಾದಕರ ಅಡಗು ತಾಣಗಳು, ಅವರ ಮೂಲ ಸೌಕರ್ಯಗಳನ್ನು ಎಲ್ಲಿದೆ ಅದನ್ನು ಗುರಿಯಾಗಿಸಿಕೊಂಡು ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿದೆ. ಈಗಾಗಲೇ ದೇಶದಾದ್ಯಂತನೂ ಕೂಡ ಇವತ್ತು ಮಾಕ್ ಡ್ರಿಲ್ ನಡೆಸೋದಕ್ಕೆ ಇಡೀ ದೇಶದಾದ್ಯಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ದೇಶದ ಜನ ಯುದ್ಧಕ್ಕೆ ಸಿದ್ಧರಾಗಿ ಇರಬೇಕು ಅನ್ನೋ ರೀತಿಯಲ್ಲಿ ಸೂಚನೆ ಕೊಟ್ಟಿದೆ. ಇದೇ ವೇಳೆ ಭಯೋತ್ಪಾದಕರ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು, ಭಯೋತ್ಪಾದಕರ ಅಡಗು ತಾಣಗಳನ್ನು ಗುರಿಯಾಗಿಸಿಕೊಂಡು ಈಗ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಭಾರತೀಯ ಭದ್ರತಾ ಪಡೆ ಈಗ ಏರ್ ಸ್ಟ್ರೈಕ್ ನಡೆಸಿದೆ. ಇನ್ನೊಂದು ಕಡೆಯಲ್ಲಿ ಭಾರತೀಯ ಸೇನೆ ಪೋಸ್ಟ್ ಮಾಡಿರುವಂಥದ್ದು ಟ್ವಿಟರ್ನಲ್ಲಿ ಜೈ ಹಿಂದ್ ಅಂತ ಪೋಸ್ಟ್ ಮಾಡಿದೆ. 9 ಕಡೆಗಳಲ್ಲಿ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಬಗ್ಗೆ ಸೇನೆ ಟ್ವೀಟ್ ಮಾಡಿದೆ. ಪಾಕಿಸ್ತಾನ ಪದೇ ಪದೇ ಕದನ ವಿರಾಮ ಒಪ್ಪಂದವನ್ನ ಉಲ್ಲಂಘಿಸಿದೆ. ಪೂಂಚ್ ರಜೌರಿ ಪ್ರದೇಶದ ಭಿಂಬರ್ ಗಾಲಿಯಲ್ಲಿ ಉಲ್ಲಂಘನೆಯನ್ನು ಮಾಡಿದೆ. ಭಾರತೀಯ ಸೇನೆಯು ಸೂಕ್ತ ರೀತಿಯಲ್ಲಿ ಪ್ರತಿಕ್ರಿಯಿಸ್ತಾ ಇದೆ. ಭಯೋತ್ಪಾದಕರ ನೆಲೆಗಳ ಮೇಲೆ ದಾಳಿ ಬಗ್ಗೆ ಸೇನೆ ಈಗ ಪೋಸ್ಟ್ ಮಾಡಿದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನ ಪದೇ ಪದೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಾ ಇದೆ. ಪೂಂಚ್ ರಜೌರಿ ಪ್ರದೇಶದ ಭಿಂಬರ್ನಲ್ಲಿ ಉಲ್ಲಂಘನೆಯನ್ನು ಮಾಡ್ತಾ ಇದೆ. ಇದಕ್ಕೆ ಭಾರತೀಯ ಸೇನೆಯು ಸಹ ಸೂಕ್ತ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಯುದ್ಧದ ಕಾರ್ಮೋಡ ಕವಿತಾ ಇದೆ. ಇನ್ನೊಂದು ಕಡೆಯಲ್ಲಿ ಈಗ ಭಾರತೀಯ ಸೇನೆ ಪೋಸ್ಟ್ ಮಾಡಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಈಗ ಪೋಸ್ಟ್ ಮಾಡಿರುವಂಥದ್ದು ಜೈ ಹಿಂದ್ ಅಂತ ಪೋಸ್ಟ್ ಮಾಡಿದೆ. ಭಾರತೀಯ ಸೇನೆಯು ಪಾಕಿಸ್ತಾನ ಹಾಗೆಯೇ ಪಾಕ್ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರದಲ್ಲಿ ನನ್ನ ಭಯೋತ್ಪಾದಕ ಮೂಲ ಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ಈಗ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಏರ್ ಸ್ಟ್ರೈಕ್ ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏರ್ ಸ್ಟ್ರೈಕ್ ನಡೆಸಿರುವಂತಹ ಕುರಿತಾಗಿ ಟ್ವೀಟ್ ಮಾಡಿದೆ. ಭಾರತೀಯ ಸೇನೆಯ ಹ್ಯಾಂಡಲ್ನಲ್ಲಿ ಈಗ ಪೋಸ್ಟ್ ಅನ್ನು ಹಂಚಿಕೊಂಡಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿರುವಂಥದ್ದು. ಯಾವುದೇ ರೀತಿಯಲ್ಲಿ ಭಯೋತ್ಪಾದಕ ಚಟುವಟಿಕೆಗಳಿಗೆ ನಾವು ಅವಕಾಶವನ್ನು ಕೊಡೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಮ್ಮ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ನಮ್ಮ ಸೇನೆ ಹೇಳ್ತಾ ಇದೆ. ಕಳೆದ ಸುಮಾರು ದಿನಗಳಿಂದನೂ ಕೂಡ ರಕ್ಷಣಾ ಸಚಿವಾಲಯ ದೀರ್ಘಕಾಲದ ಮೀಟಿಂಗ್ ಅನ್ನು ನಡೆಸ್ತಾ ಇದ್ರು. ಭದ್ರತೆಯನ್ನು ಒದಗಿಸುವಂತ ನಿಟ್ಟಿನಲ್ಲಾಗಿರ್ಬೋದು, ಯುದ್ಧವನ್ನ ಹೇಗೆ ಫೇಸ್ ಮಾಡಬೇಕು, 3 ಸೇನೆಯನ್ನು ಕೂಡ ಸನ್ನದ್ಧರಾಗಿ ಇರುವಂತೆಯೂ ಕೂಡ ಸೂಚನೆಯನ್ನು ಕೊಟ್ಟಿದ್ದು. ಇನ್ನೊಂದು ಕಡೆಯಲ್ಲಿ ಎಲ್ಲೆಲ್ಲಿ ಭಯೋತ್ಪಾದಕರು ನೆಲೆಸಿದ್ದಾರೆ ಇದೆಲ್ಲದರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸವನ್ನ ಭಾರತ ಮಾಡ್ತಾ ಇತ್ತು. ಈಗ 9 ನೆಲೆಗಳ ಮೇಲೆ, ಈಗ ಭಯೋತ್ಪಾದಕರ ನೆಲೆಗಳ ಮೇಲೆ ಈಗ ದಾಳಿಯನ್ನು ನಡೆಸಲಾಗಿದೆ, ಏರ್ ಸ್ಟ್ರೈಕ್ ಅನ್ನು ನಡೆಸಲಾಗಿದೆ ಅನ್ನುವಂತಹ ಮಾಹಿತಿನೂ ಕೂಡ ಲಭ್ಯವಾಗಿದೆ. ಬೆಳಿಗ್ಗೆ 1:44ರ ಸುಮಾರಿಗೆ ಈಗ ಪೋಸ್ಟ್ ಅನ್ನು ಮಾಡಲಾಗಿದೆ. ಏರ್ ಸ್ಟ್ರೈಕ್ ನಡೆಸಿದಂತಹ ನಂತರದಲ್ಲಿ ಭಾರತೀಯ ಸೇನೆ ಪೋಸ್ಟ್ ಅನ್ನು ಮಾಡಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಈಗ ಏರ್ ಸ್ಟ್ರೈಕ್ ನಡೆಸಿರುವಂಥದ್ದು. 9 ಸ್ಥಳಗಳನ್ನು ಗುರಿಯಾಗಿಸಿ ಏರ್ ಸ್ಟ್ರೈಕ್ ನಡೆಸಿದೆ ಭಾರತ. ಭಯೋತ್ಪಾದಕರ ಮೂಲ ಸೌಕರ್ಯಗಳು ಎಲ್ಲಿದೆ ಅದನ್ನ ಗುರಿಯಾಗಿಸಿಕೊಂಡು ಈಗ ಏರ್ ಸ್ಟ್ರೈಕ್ ಅನ್ನು ನಡೆಸಿದೆ. ದಿಟ್ಟ ಹೆಜ್ಜೆಯನ್ನು ಇಡುವಂತಹ ಕೆಲಸವನ್ನ ಸೇನೆ ಮಾಡ್ತಾ ಇದೆ. ನಾಳೆ ಗಡಿ ಭಾಗಕ್ಕೆ ಯುದ್ಧ ವಿಮಾನಗಳ ದಂಡೇ ಸಾಗುತ್ತೆ. ಇನ್ನೊಂದು ಕಡೆಯಲ್ಲಿ ಅದಕ್ಕಿಂತ ಮುಂಚಿತವಾಗಿಯೇ ಈಗ ಏರ್ ಸ್ಟ್ರೈಕ್ ಅನ್ನು ನಡೆಸುವಂತಹ ಕೆಲಸವನ್ನು ಮಾಡಲಾಗಿದೆ. ಪಾಕಿಸ್ತಾನದಲ್ಲಿ ಭಯೋತ್ಪಾದಕ ಮೂಲ ಸೌಕರ್ಯದ ವಿರುದ್ಧವಾಗಿ ಭಾರತ ಆಪರೇಷನ್ ಸಿಂಧೂರ್ ಅನ್ನ ಘೋಷಿಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ. ಭಯೋತ್ಪಾದಕರ ದಾಳಿಯಿಂದಾಗಿ ಅಮಾಯಕರು ಇಲ್ಲಿ ಬಲಿಯಾಗಿದ್ದಾರೆ. ಪದೇ ಪದೇ ಭಾರತದಲ್ಲಿ ಇದೇ ರೀತಿಯಾದಂತಹ ಘಟನೆಗಳು ನಡೀತಾನೆ ಇರುತ್ತೆ. ಇದಕ್ಕೆ ಫುಲ್ ಸ್ಟಾಪ್ ಇಡುವಂಥ ನಿಟ್ಟಿನಲ್ಲಿ ಈಗ ದಿಟ್ಟ ಹೆಜ್ಜೆಯನ್ನು ನಮ್ಮ ಸೇನೆ ಮಾಡ್ತಾ ಇದೆ.
ಇನ್ನು ಭಾರತೀಯ ಸಶಸ್ತ್ರ ಪಡೆಗಳ ಕ್ರಮಗಳು ಕೇಂದ್ರೀಕೃತವಾಗಿರುತ್ತೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪದೇ ಪದೇ ಭಯೋತ್ಪಾದಕರು ನುಸುಳಿ ಅಲ್ಲಿ ನರಮೇಧವನ್ನು ನಡೆಸ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದು ಕಡೆಯಲ್ಲಿ ಈ ಹಿಂದೆ ಪುಲ್ವಾಮಾ ದಾಳಿ ಆಗಿತ್ತು, ಈಗ ಪಹಲ್ಗಾಮ್ ದಾಳಿ ಆಯಿತು. ಪದೇ ಪದೇ ಗಡಿಭಾಗದಲ್ಲೂ ಕೂಡ ಪಾಕಿಸ್ತಾನಿ ಸೈನಿಕರು ಕಾಲ್ಕೇರಿದು ಜಗಳಕ್ಕೆ ಬರುವಂಥ ಕೆಲಸಗಳು ಆಗ್ತಾ ಇದೆ. ಆಗಾಗ ಮದ್ದುಗುಂಡುಗಳನ್ನು ಸಿಡಿಸ್ತಾ ಇರುವಂಥದ್ದು ಕೂಡ ಗೊತ್ತಾಗ್ತಾ ಇತ್ತು. ಇನ್ನೊಂದು ಕಡೆಯಲ್ಲಿ ಪಹಲ್ಗಾಮ್ ದಾಳಿಯ ನಂತರದಲ್ಲಿ ಮತ್ತಷ್ಟು ಈ ಒಂದು ಆಕ್ಟಿವಿಟೀಸ್ಗಳು ಗರಿಗೆದರ್ತಾ ಇತ್ತು. ಅಲ್ಲಲ್ಲಿ ಯುದ್ಧದ ತಾಲೀಮು ಕೂಡ ಪಾಕಿಸ್ತಾನದಲ್ಲಿ ನಡೀತಾ ಇತ್ತು. ಭಾರತದ ವಾಯುನೆಲೆಗಳಾಗಿರ್ಬೋದು, ಭಾರತದ ಗಡಿ ಭಾಗಕ್ಕೆ ಒಂದು ಗುಂಡನ್ನು ಹೊಡೆಯುವಂಥ ಕೆಲಸವನ್ನು ಕೂಡ ಪಾಕಿಸ್ತಾನ ಮಾಡ್ತಾ ಇತ್ತು. ಇದಕ್ಕೆ ತಕ್ಕ ಉತ್ತರವನ್ನು ಕೊಡುವಂಥ ಕೆಲಸ ಈಗ ಭಾರತೀಯ ಸೇನೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಎಲ್ಲೆಲ್ಲಿ ಭಯೋತ್ಪಾದಕ ನೆಲೆಗಳಿದೆ, ಎಲ್ಲೆಲ್ಲಿ ಭಯೋತ್ಪಾದಕರು ನೆಲೆಸಿದ್ದಾರೆ, ಅವರ ಅಡಗು ತಾಣಗಳಿದೆ, ಮೂಲ ಸೌಕರ್ಯಗಳಿದೆ, ಅದೆಲ್ಲವನ್ನು ಕೂಡ ಟಾರ್ಗೆಟ್ ಮಾಡಿ ಈಗ ಭಾರತ ಏರ್ ಸ್ಟ್ರೈಕ್ನ ನಡೆಸಿದೆ. ಸುಮಾರು 9 ಪ್ರದೇಶಗಳ ಮೇಲೆ ಈಗ ಏರ್ ಸ್ಟ್ರೈಕ್ನ ನಡೆಸಿದೆ ಅನ್ನುವಂಥ ರೀತಿಯಲ್ಲಿ ಈಗ ಭಾರತೀಯ ಸೇನೆ ಪೋಸ್ಟ್ ಅನ್ನು ಮಾಡಿದೆ. ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಈಗ ಏರ್ ಸ್ಟ್ರೈಕ್ ನಡೆಸಲಾಗಿದೆ. ಜಸ್ಟಿಸ್ ಇಸ್ ಸರ್ವ್ಡ್, ಜಸ್ಟಿಸ್ನ ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಈಗ ಪೋಸ್ಟ್ ಅನ್ನ ಮಾಡಿದೆ. ಉಗ್ರವಾದವನ್ನ ತಡೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹರೀಶ್, ಒಂದು ಕಡೆಯಲ್ಲಿ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಸಂದರ್ಭದಲ್ಲೇನೆ ಈಗ 9 ನೆಲೆಗಳ ಮೇಲೆ ಈಗ ಏರ್ ಸ್ಟ್ರೈಕ್ ನ ನಡೆಸಲಾಗಿದೆ. ಭಾರತ ಒಂದು ದಿಟ್ಟ ಹೆಜ್ಜೆಯನ್ನು ಇಡುವಂತ ಕೆಲಸವನ್ನು ಮಾಡಿದೆ. ಏನಿದೆ ಅಪ್ಡೇಟ್ಸ್ ಈಗ ಇದಕ್ಕೆ ಸಂಬಂಧಪಟ್ಟಂತೆ? ಹೌದು ನಿತಿನ್, ಭಾರತ ಒಂದು ದಿಟ್ಟ ಕ್ರಮವನ್ನ ಕೈಗೊಂಡಿದೆ. ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಒಂದು ಕಾರ್ಯಾಚರಣೆಯನ್ನ, ಮಿಲಿಟರಿ ಕಾರ್ಯಾಚರಣೆ ಭಾರತ ಮಾಡಿದೆ. ವಾಯು ದಾಳಿಯನ್ನ ಮಾಡಿದೆ. ಮುಖ್ಯವಾಗಿ ಬವಲ್ಪುರ್, ಕೋಟ್ಲೆ ಹಾಗೂ ದಾಳಿಯನ್ನ ಮಾಡಿರುವಂತಹ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತದ ವಿಮಾನಗಳು ತಮ್ಮದೇ ಆದ ಒಂದು ವಾಯು ದಾಳಿಯನ್ನ ಮಾಡಿರುವಂತಹದ್ದು. ಮುಖ್ಯವಾಗಿ ಭಾರತೀಯ ವಾಯುಸೇನೆ ಈ ತರದೊಂದು ದಾಳಿಯನ್ನ ಮಾಡಿರುವಂತಹದ್ದು. ಇಲ್ಲಿ ಮುಖ್ಯವಾಗಿ ಭಾರತ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ನಡೆಸಿತ್ತು ಪಾಕಿಸ್ತಾನದ ವಿರುದ್ಧ ದಾಳಿಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಅದು ಮುಖ್ಯವಾಗಿ ಪಿಒಕೆಯಲ್ಲಿ ಉಗ್ರ ತಾಣಗಳು ಏನಿದಾವೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಎಷ್ಟು ಮಂದಿ ಉಗ್ರರ ಅಂತದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಭಾರತ ಪಡೆದುಕೊಂಡಿತ್ತು. ಇಂತಹ ಸಂದರ್ಭದಲ್ಲಿ ಈ ತರದೊಂದು ದಾಳಿಯನ್ನ ಭಾರತ ಮಾಡೇ ಮಾಡುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಇಡೀ ಭಾರತೀಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಆಗ್ಲೇಬೇಕು, ಈ ತರದೊಂದು ಪ್ರತೀಕಾರವನ್ನ ಪಾಕಿಸ್ತಾನದ ವಿರುದ್ಧ ತೀರಿಸಿಕೊಳ್ಳೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇಡೀ ಭಾರತೀಯರೆಲ್ಲರೂ ಕಾಯ್ತಾ ಇದ್ರು. ಅದು ಆಗಿದೆ. ಇವತ್ತಿನ ರಾತ್ರಿ ವಾಯು ದಾಳಿಗಳಾಗಿರ್ತಕ್ಕಂಥದ್ದು ಅದು ಕೂಡ ಮಾಡಿ ಉಡೀಸ್ ಮಾಡುವಂತಹ ಕೆಲಸವನ್ನ ಈಗಾಗಲೇ ಭಾರತೀಯ ವಾಯುಪಡೆ ಮಾಡಿರುವಂತಹದ್ದು. ಸುಖೋಯ್ ಯುದ್ಧ ವಿಮಾನದ ಮೂಲಕ ಟಾರ್ಗೆಟ್ ಮಾಡಿ ಉಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮುಖ್ಯವಾಗಿ ಪಾಕಿಸ್ತಾನದ ಈ ಒಂದು ದಾಳಿಯನ್ನ ಮಾಡಲಾಗಿದೆ. ಮತ್ತೆ ಪಾಕಿಸ್ತಾನಕ್ಕೂ ಇದು ಪಾಕಿಸ್ತಾನ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತಹದ್ದು. ನಾವು ಈಗ ಇದಕ್ಕೆ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ, ಮುಂದೆ ಕಾದು ಇದಕ್ಕೆ ನಾವು ಪ್ರತಿಕ್ರಿಯೆಯನ್ನ ಕೊಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ಮುಖ್ಯವಾಗಿ ಈಗ ತಕ್ಷಣದ ಪ್ರತಿಕ್ರಿಯೆ ಏನಾದ್ರೂ ಪಾಕಿಸ್ತಾನ ಕೊಟ್ಟಿದ್ದೆ ಆದಲ್ಲಿ ಅದು ಬೇರೆ ತರದ ಯುದ್ಧಕ್ಕೆ ತಯಾರಿ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಸಿಕ್ಕಂಗಾಗುತ್ತೆ. ಮುಖ್ಯವಾಗಿ ಭಾರತ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಇರ್ತಕ್ಕಂತಹ ಮುಖ್ಯವಾಗಿ ಉಗ್ರರ ನೆಲೆಗಳೇನಿದೆ, ಉಗ್ರರ ಬೇಸ್ ಏನಿದೆ, ಅವುಗಳನ್ನ ಭಾರತ ಈಗ ಟಾರ್ಗೆಟ್ ಮಾಡಿ ಹೊಡೆದಾಕಿರುವಂತಹದ್ದು. ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಜೈಷ್ ಎ ಮೊಹಮ್ಮದ್ ಆಗಿರ್ಬೋದು, ಇನ್ನಿತರ ಸಂಘಟನೆಯ ಉಗ್ರರು ಬಹಳಷ್ಟು ಆಕ್ಟಿವ್ ಆಗಿದ್ರು. ಭಾರತ ಮೊದಲಿಂದಲೂ ಎಚ್ಚರಿಕೆಯನ್ನ ಕೊಡ್ತಾ ಇತ್ತು. ಈ ಒಂದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ನಲ್ಲಿ ಮುಖ್ಯವಾಗಿ ಪಾಕ್ ಪೋಷಿತವಾಗಿ ನಡೆಸ್ತಾ ಇರ್ತಕ್ಕಂಥ ಉಗ್ರ ಸಂಘಟನೆಗಳಿಗೆ ಭಾರತ ಎಚ್ಚರಿಕೆಯನ್ನ ಕೊಡ್ತಾ ಇತ್ತು. ಮತ್ತೆ ಪಾಕ್ ಆಕ್ಯುಪೈಡ್ ಕಾಶ್ಮೀರಲ್ಲಿ ಇರ್ತಕ್ಕಂತಹ ಉಗ್ರ ಸಂಘಟನೆಗಳಿಂದನೇ ಭಾರತಕ್ಕೆ ಹೆಚ್ಚಿನ ಭೀತಿ ಇದ್ದಂಥದ್ದು, ಮತ್ತೆ ದುಷ್ಕೃತ್ಯಗಳನ್ನ ಇದೇ ಸಂಘಟನೆಗಳು ಮಾಡ್ತಾ ಇದ್ದಂಥದ್ದು. ಪಹಲ್ಗಾಮ್ ಹರೀಶ್, ನಿಮ್ಮಿಂದ ಮತ್ತಷ್ಟು ಮಾಹಿತಿನ ಪಡಿತೀನಿ. ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ.